ಇವೆಲ್ಲ ಒಂದಕ್ಕೊಂದು ಲಿಂಕ್ ಕೊಡ್ತಾವೆ ಇಲ್ಲಿ. ಇದನ್ನು ಬಿಟ್ಟರೆ ಅದು, ಅದನ್ನು ಬಿಟ್ಟರೆ ಇದು. ನಾವು ಸೃಷ್ಟಿ ಮಾಡಿಕೊಂಡಂಥ ಅನೇಕ ಸಮಸ್ಯೆಗಳೆಲ್ಲ ಇವು. ಇವತ್ತು ನಾವು ಅನೇಕ ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಏನೋ ಒಳ್ಳೇದಾಗ್ಬೋದು ಅಂತೇಳಿ ಏನೋ ಆಗ್ತಾವೆ, ಏನೋ ಮಾಡೋಕೆ ಹೋಗ್ತೀವಿ, ಏನೋ ಆಗಿಬಿಡ್ತಾವೆ. ಹಂಗೆ ಸರ್ಕಾರ ಇವತ್ತು ಮೂಲತಃ ಭ್ರಷ್ಟಾಚಾರ ಕಿತ್ತು ಹಾಕಬೇಕು, ಅದಂತ ಯಾರಿಗೂ ಸಾಧ್ಯ ಇಲ್ಲದ ಮಾತಾಗೈತಿ. ಯಾವ ಪಕ್ಷ ಕೇಜ್ರಿವಾಲದ ಬಂದಿತ್ತು ಭ್ರಷ್ಟಾಚಾರ ಕಿತ್ತು ಹಾಕ್ಬೇಕಂತೇಳಿ, ಇವತ್ತು ಪೂರ್ತಿ ಸೋತು 3 ಗುಂಪಾದಂಗೆ ಆಗೈತಿ. ಅದು ಇನ್ನುಳಿದ ಸಾಂಪ್ರದಾಯಿಕ ಪಕ್ಷಗಳ ಜೊತೆ ಇನ್ನೊಂದು ಆಗೈತಿ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಮನೋಜ್ ತಿವಾರಿ ನಿಮಗೆ ಗೊತ್ತದ, ದೊಡ್ಡ ಹಾಡುಗಾರ ಭೋಜ್ಪುರಿ, ಅವ್ರನ್ನ ತೊಗೊಂಡೇನೋ ಸರ್ಕಾರ ಮಾತ್ರ ರಚನೆ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ನಿಜವಾಗಿ ಇದನ್ನು ಒಪ್ಕೊಂಡ್ರೆ ಕೇಜ್ರಿವಾಲ್ರು ಫೇಲ್ ಆದಂಗೆ ಅಂತ ಇದ್ರ ಅರ್ಥ. ಅಟರ್ಲಿ ಫೇಲ್. ಯಾವ ಉದ್ದೇಶ ಇಟ್ಕೊಂಡು ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಏನೋ ಸಂಘಟನೆ ಹುಟ್ಟಾಕಿದ್ರು, ಅದ 3 ಗುಂಪಾದಂಗೆ. ಯಾಕಂದ್ರೆ ಈಗ ಈ ನಮ್ಮ MLAಗಳನ್ನು MP ಗಳನ್ನ ಹಿಡಿದಪ್ಪ ಅಂದ್ರೆ ನೀವು ಅವ್ರು ದುಡ್ಡು ಕೊಟ್ಟಾಗ ಬರ್ತಾರೆ ನಮ್ಮ ಕಡೆ, ಇಲ್ಲಾದ್ರೂ ಬರೋದಿಲ್ಲ. ಅಧಿಕಾರ ಕೊಟ್ಟಾಗ ಬರೋರು, ಇಲ್ಲಾದ್ರೂ ಬರೋದಿಲ್ಲ. ಇಂಥ ಪ್ರಸಂಗ ಇಲ್ಲಿದ್ದಾಗ ಇವತ್ತು ಅಧಿಕಾರದಿಂದ ಹೊರಗೆ ಬಿದ್ದಿದ್ದಾರೆ ಕೇಜ್ರಿವಾಲ್ರು. ಈಗ ಅವ್ರಿಗೂ ಅಧಿಕಾರದಾಗ ಎಲ್ಲ ಸುಖ ಇದು, ಶೀಸ್ ಮೇಲೆ ಕಟ್ಟರು, ಮಚ್ಚನ ಮಾಡಿದ್ರು, ಎಲ್ಲ ಟ್ಯಾಕ್ಸ್ ಆಗಿ ಎಲ್ಲಿ ತೆಗೆದಿದ್ರು, ಗುದ್ದಾಡಿದರು, ಫೇಲ್ಯೂರ್ ಆಯಿತು. ಜನ ನಂಬಿಕೆ ಕಳ್ಕೊಂಡ್ರು, ದೂರ ಸರಿಸಿದ್ದಾರೆ. ಇವತ್ತು ಈಗ ಮತ್ತೆ ಅದ ಹಾದಿಲೇ ಒಳಗೆ ಹೋಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲೇ ಇಲ್ಲೂ ಅದೇ ಪರಿಸ್ಥಿತಿ ಐತಿ. ಇಲ್ಲೂ ನಾವು MLAಗಳು 224 ಮಂದಿಯಾಗಿ 136-40 ಮಂದಿ ಇದ್ದಾರೆ. ಇವರು ಅನುದಾನ ಕೊಡಲಿಲ್ಲ, ಮತ್ತೇನೂ ಮಾಡಲಿಲ್ಲ. ಅದು ಇವರು ಇರೋದಿಲ್ಲ. ಸಿದ್ದರಾಮಯ್ಯ ಜೋಡಿ ನಾವು ನಡೆದು ರೀ ಟಾಟಾ ಬಾಯ್ ಬಾಯ್ ಶುರು ಮಾಡಿಬಿಡ್ತಾರೆ. ಅಂದಾಗ ಈ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಅನುದಾನ ಕೊಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ರೀ? ಅನುದಾನ ಕೊಡಬೇಕು, 40% ಆದ್ರೆ ಮುಡ್ಕೊಳ್ಳೋರು ಅದಕ್ಕೆ ಅನುದಾನ ಕೇಳ್ತಾರೆ. ವರ್ಕ್ ಆಗೋಂಗಿಲ್ಲ. ನಡಕಿನ ಕಾಂಟ್ರಾಕ್ಟರು, ಇವರು ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನೆಲ್ಲ ಜೋಳ ಎಬ್ಸಿರ್ತಾರೆ. ಏನು ಮಾಡಬೇಕು ಅನ್ನಿಸ್ತೈತಿ. ಇವತ್ತು ಭಾಳ ಕಷ್ಟದ ಕೆಲಸ ಆಗಿದೆ. ಅಂಥ ಪ್ರಸಂಗದೊಳಗೆ ಈ ನಮ್ಮ ಏನಪ್ಪ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆಲ್ಲ ಪೂರ್ತಿ ಕಲಾಕಾರ ಸಲುವಾಗಿ ಇರುತ್ತಿರುವಂಥದ್ದು, ಅವ್ರನ್ನ ಬದುಕಿಸುವಂಥ ಒಂದು ಸಂಸ್ಥೆ. ಅಲ್ಲೂ ಈಗ ದುಡ್ಡು ವರ್ಷಕ್ಕೆ 15-20 ಕೋಟಿ ರೂಪಾಯಿ ಕೊಡ್ತಿದ್ರು. ಅದು ಈ ವರ್ಷ ಇಲ್ಲ. ಹೀಗಾಗಿ ನಮ್ಮ ಕಲಾಕಾರರು, ಬಡ ಕಲಾಕಾರರು, ಮೊದಲ ಕಲಾವಿದರು ಬಡ ಕುಟುಂಬ ಬಂದವರು ಇರ್ತಾರೆ ಮ್ಯಾಕ್ಸಿಮಮ್. ಹೀಗಾಗಿ ಸಿನಿಮಾದಲ್ಲಿ ಮಾಡೋರು ನೀವು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಿನನಿತ್ಯ ನಾಟಕಗಳನ್ನ ಮತ್ತಿನ ಮಾಡುವಂಥದ್ದು, ಬಯಲಾಟಗಳನ್ನು, ಜೊತೆ ಪಾರಿಜಾತಂಥ ಆಟಗಳನ್ನು ಅಥವಾ ಯಕ್ಷಗಾನ ಮಾಡೋದು. ಯಕ್ಷಗಾನದಲ್ಲಿ ಇದ್ರಾಗ ಒಂದು ಸ್ವಲ್ಪ ಆರ್ಜವ ಸುಭದ್ರಿತಂಥವ್ರು ಇದ್ದಾರೆ. ಉತ್ತರ ಕನ್ನಡದ ಹಂಗಿಲ್ಲ ಆ ಪರಿಸ್ಥಿತಿ.